ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ 2026-27ನೇ ಸಾಲಿನಲ್ಲಿ ವಿಶೇಷ ಬಜೆಟ್ ನೀಡಿ ಹೆಚ್ಚಿನ ಹಣ ನಿಗದಿ ಮಾಡಲು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಇಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಮಾಧ್ಯಮದ ಬಂಧುಗಳೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಜಂಟಿಯಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಸಿದ್ದರಾಮಯ್ಯನವರು 2.5 ವರ್ಷ ಅಧಿಕಾರವನ್ನ ಪೂರೈಸಿದ್ದಾರೆ. ಅವರ ಆಡಳಿತ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮತ್ತು ಒಬಿಸಿ ವರ್ಗಗಳಿಗೆ ಅಥವಾ ಹಿಂದುಳಿದ ಜಾತಿಗಳಿಗೆ ಯಾವ ಪ್ರಯೋಜನ ಆಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ತುಲನೆ ಮಾಡಬೇಕಾಗ್ತದೆ. ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿಗೆ ಸಂವಿಧಾನಾತ್ಮಕವಾಗಿ ಸಂವಿಧಾನದ ಹಕ್ಕುಗಳ ಮೇಲೆ SC SP TSP ಕಾಯ್ದೆಯನ್ನ 2014ರಲ್ಲಿ ಸಿದ್ದರಾಮಯ್ಯನವರು ತರ್ತಾರೆ. ಇಲ್ಲಿಗೆ 10-11 ವರ್ಷ ಆಯ್ತು. ಅವರು ತಂದಂತ ಕಾಯ್ದೆ ಸಾರ್ಥಕತೆ ಆಗಿದೆಯಾ? ಏನಾದ್ರು ಆರ್ಥಿಕವಾಗಿ SC ST ಸಮಾಜ ಉದ್ಧಾರ ಅಥವಾ ಬದಲಾವಣೆ ಬಂದಿದೆಯಾ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮೂಲಕ ತಿಳಿಸ್ಕೊಡ್ಬೇಕಾಗಿದೆ. ಅದಕ್ಕೆ ಪೂರಕವಾಗಿ 2026-27ನೇ ಬಜೆಟ್ ಪೂರ್ವ ಸಭೆಯನ್ನ ಸಿದ್ದರಾಮಯ್ಯನವರು ನಿನ್ನೆ ವಿಧಾನಸೌಧದಲ್ಲಿ 4 ಗಂಟೆಗೆ 2 ಗಂಟೆಗಳ ಕಾಲ ದಲಿತ ಸಂಘಟನೆಗಳ ಜೊತೆಗೆ ಚರ್ಚೆಯನ್ನ ಮಾಡಿದರು. ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಾವು ಅನೇಕ ಪ್ರಶ್ನೆ ಮತ್ತು ಸಲಹೆಗಳನ್ನ ಮುಖ್ಯಮಂತ್ರಿಗಳಿಗೆ ಕೇಳಿದ್ವಿ. ಆ ಸಭೆಯ ಮೊದಲಿನಾಗಿ ನಾನೇ ಮಾತಾಡಿದೆ. ಸುಮಾರು ಒಂದು 60-70 ರಾಜ್ಯ ಮಟ್ಟದ ದಲಿತ ಸಂಘಟನೆಗಳು ಪಾಲ್ಗೊಂಡಿದ್ವಿ. ಸಮಾಜ ಕಲ್ಯಾಣ ಸಚಿವರಾದ SC ಮಾದೇವಪ್ಪನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಮಾಜ ಕಲ್ಯಾಣದ ಎಲ್ಲ ಅಧಿಕಾರಿಗಳು ಮತ್ತೆ ದಲಿತ ಸಂಘಟನೆಗಳು ಇದ್ದಂತ ಸಭೆಯಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ. ಏನು ನಿಮ್ಮ 2023, 2024, 2020ರ ಬಜೆಟ್ನಲ್ಲಿ SC SP TSP ಹಣವನ್ನ ಒಟ್ಟು ನೀವು ದಲಿತರ ಅಭಿವೃದ್ಧಿ ಹಣ, SC STಗಳ ಅಭಿವೃದ್ಧಿಯ ಹಣ, ಅನ್ಯ ಯೋಜನೆಗಳಿಗೆ, ಸಾಮಾನ್ಯ ಯೋಜನೆಗಳಿಗೆ ನಮ್ಮ ಹಣವನ್ನ ದುರುಪಯೋಗ ಮಾಡಿದಿರಿ, ನಮ್ಮ ಹಣವನ್ನ ಬಳಕೆ ಮಾಡಿದಿರಿ, ಪರಿಶಿಷ್ಟ ಜಾತಿಗಳ ಹಣಕ್ಕೆ ಕನ್ನವನ್ನ ಹಾಕಿದಿರಿ ಅಂತ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮಾತಾಡಿದ್ವಿ. ಒಟ್ಟು ಹಣ 3 ವರ್ಷಗಳಲ್ಲಿ, ಕಳೆದ 3 ವರ್ಷಗಳಲ್ಲಿ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ಹಣ ದುರುಪಯೋಗ ಆಗಿರುವಂತ ಒಟ್ಟು ಹಣ 38,870.52 ಕೋಟಿ, ಅಂದ್ರೆ 38,870.52 ಸಾವಿರ ಕೋಟಿ ಪರಿಶಿಷ್ಟ ಜಾತಿಯವರ ಹಣ ಗ್ಯಾರಂಟಿಗೆ, ಮೇಲ್ಸೇತುವೆಗೆ, ನೀರಾವರಿಗೆ, ಲೋಕೋಪಯೋಗಿ ಇಲಾಖೆಗೆ, ಕೊನೆಗೆ
ಹುಲಿ ಸಂರಕ್ಷಣೆ ಕೂಡ ಪರಿಶಿಷ್ಟ ಜಾತಿಯವರ ಹಣವನ್ನ ದುರುಪಯೋಗ ಮಾಡಿದ್ದಾರೆ. 37 ಇಲಾಖೆಗಳಿಗೆ, ಸರ್ಕಾರದ 37 ಇಲಾಖೆಗೆ ಹರಿದು ಹಂಚಿ ಈ ಹಣ ವಿತರಣೆ ಆಗ್ತಾ ಇದೆ. ಈಗ ನೀರಾವರಿ ಇಲಾಖೆಗೆ ಏನ್ ಪರಿಶಿಷ್ಟ ಜಾತಿಯವರ ಹಣ ವರ್ಗಾವಣೆ ಆಗ್ತಾ ಇದೆಯಲ್ಲ, ಅಲ್ಲಿ ಪರಿಶಿಷ್ಟ SC ST ಜಮೀನು 10% ಅಂತ ಹೇಳ್ತಾ ಇದೆ ಇವ್ರ ಜಮೀನು. ಆದ್ರೆ ಪರಿಶಿಷ್ಟ ಜಾತಿಯವರದೇನೆ 3% 4% ಅಷ್ಟೇ ಅವ್ರ ಜಮೀನು ಇರೋದು ರಾಜ್ಯದಲ್ಲಿ. 24.1% ಹಣವನ್ನ ಆ ಇಲಾಖೆ ಕೊಡ್ತೀರಲ್ಲ, ಆ ಹಣ ಯಾರಿಗೋಗ್ತದೆ? ಲೋಕೋಪಯೋಗಿ ಇಲಾಖೆಗೆ ಹಣ ಕಳಿಸ್ತೀರಿ, ಆ ಇಲಾಖೆಯಲ್ಲಿ ಒಂದು ರಸ್ತೆ ಮಾಡ್ತಾರೆ, ಕಾಲೋನಿನಲ್ಲಿ ಮಾಡಬೇಕು ಅಂತ ಇದೆ. ಆದ್ರೆ ಜನರಲ್ ಸಾಮಾನ್ಯ ಜನ ಮೇಲ್ಜಾತಿಗಳ ಕಡೆ ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳು ರಸ್ತೆ ಮಾಡಿಬಿಡ್ತಾರೆ. ಅವ್ರು ಪ್ರಶ್ನೆ ಮಾಡಿದ್ರೆ ನೀವು ಅಲ್ಲಿ ಓಡಾಡಲ್ವಾ ಎಸ್ಸಿಗಳು ಅಂತ ಕೇಳ್ತಾರೆ. ಬಾವಿಗಳಿಗೆ, ಕೆರೆಗಳಿಗೆ ಹಣ ಖರ್ಚು ಮಾಡ್ತಾರೆ, ಕೆರೆ ನೀರಿಗೆ ನೀವು ಹೋಗಲ್ವಾ ಅಂತ ಕೇಳ್ತಾರೆ. ಮೇಲ್ ಸೇತುವೆಗೆ ಹಣ ಖರ್ಚು ಮಾಡ್ತಾರೆ, ರಸ್ತೆಗೆ ನೀವು ಅಲ್ಲಿ ಓಡಾಡಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಈ ರೀತಿಯ ಎಡಬಿಡಂಗಿತನವನ್ನ ಸರ್ಕಾರ ಮಾಡೋ ಸರಿಯಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಮಾಡಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರು 17ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಈ 17ನೇ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ SC STಗಳಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ನೀವು ಕೊಡೋ ಅಂತ ಹಣ ಏನಿದೆ, ಹಣ 37 ಇಲಾಖೆಗಳಿಗೆ ಹಂಚಿಕೆ ಮಾಡಬೇಡಿ, ನೀವು ಏಕಗವಾಕ್ಷಿ ಯೋಜನೆಯನ್ನ ಮಾಡಿ, ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ಮಾಡಿ ಅಂತ ನಾವು ಮನವಿ ಮಾಡಿದ್ವಿ. ಮತ್ತೆ ಕಾಯ್ದೆನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯವರ ಹಣ ನೀವು ಕನ್ನ ಹಾಕುವಂತ ಕಾಯ್ದೆ ಇದೆಯಲ್ಲ, ಕ್ಲಾಸ್ 7C, ಅದನ್ನ ರದ್ದು ಮಾಡಬೇಕು ಅಂತ ಕೂಡ ಮನವಿ ಮಾಡಿದ್ವಿ ನಿನ್ನೆ. ಈಗಾಗಲೇ ಕ್ಲಾಸ್ D ಅಂತ ಇತ್ತು, ಅದು ರದ್ದು ಮಾಡಿರು. ಈಗ C ಅಂತ ಇದೆ, ಅದ್ರ ಮೂಲಕ ದುಡ್ಡನ್ನ ಎಳ್ಕಂತವ್ರೆ. ಮತ್ತೆ ಇನ್ನೇ ಏನೇನ ಕಾಯ್ದೆ ಒಳಗಡೆ ಈ ತರದ ಪರಿಶಿಷ್ಟ ಜಾತಿಯವರ ನಿಧಿಗೆ ಕನ್ನ ಹಾಕಂಥದ್ದು ಏನೇನು ಇಟ್ಕೊಂಡವರು ಗೊತ್ತಿಲ್ಲ. ಆದ್ದರಿಂದ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡೋದು, ಇದು ನಿಮಗೆ ಬದ್ಧತೆ ಇಲ್ಲ. ನೀವು ಬರೀ ದಾಖಲೆಗಳನ್ನು ಮಾಡಿದ್ದೀರಷ್ಟೇ. ನಾನು ಇಷ್ಟು 17 ಬಜೆಟ್ ಅನ್ನು ಮಂಡನೆ ಮಾಡಿದ್ದೀನಿ, ಮತ್ತೆ ದೇವರಾಜ ಅರಸು ದಾಖಲೆಯನ್ನ ಮುರಿದು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದೆ ಅಂತ ದಾಖಲೆಯನ್ನು ಬಿಟ್ರೆ ಸಾಧನೆ ಇಲ್ಲ, ಬದ್ಧತೆ ಇಲ್ಲ. ನೀವು ಅಹಿಂದ ವರ್ಗಕ್ಕೂ ಕೂಡ ಏನೂ ಮಾಡಿಲ್ಲ. ನೀವು ಅಹಿಂದ ವರ್ಗಕ್ಕೂ ಏನಾದ್ರೂ ಮಾಡೋದಾದ್ರೆ ಕಾಂತರಾಜ್ ವರದಿ ಜಾರಿ ಮಾಡ್ಬೇಕಾಯ್ತಲ್ಲ, ಅದು ನಿಮ್ಮ ಸಮಾಜಕ್ಕೂ ಕೂಡ ಒಳಿತಾಗಲ್ವಲ್ಲ. ಅನೇಕ ಅಹಿಂದದಲ್ಲಿ ಇರ್ತಕ್ಕಂಥ ಅನೇಕ ಜಾತಿಗಳಿದಾವೆ ಹಿಂದುಳಿದ ವರ್ಗಗಳಲ್ಲಿ, ಆ ಸಮಾಜಕ್ಕೂ ಏನೂ ಆಗಲಿಲ್ಲ. ಇಲ್ಲಿ 35 ವರ್ಷಗಳು ಹೋರಾಟ ಮಾಡಿರೋಂತಹ ಸಮಾಜ ಇದೆ, ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ. ಪರಿಷ್ಠ 101 ಜಾತಿಗಳಿಗೂ ಸಮಾನವಾಗಿ ವಿತರಣೆ ಆಗಬೇಕು. ಅಲ್ಲಿರ್ತಕ್ಕಂಥ ದಕ್ಕಲ, ಡೋಹರ, ಕಕ್ಕಯ್ಯ, ಸಮಗಾರ, ಅವರಲ್ಲಿ ಒಂದು ವಿಲೇಜ್ ಅಕೌಂಟೆಂಟ್ ಇಲ್ಲ, ಅವರಲ್ಲಿ ಒಂದು ಕಾನ್ಸ್ಟೇಬಲ್ ಇಲ್ಲ. ಮೀಸಲಾತಿ ಬಾಬಾ ಸಾಹೇಬ್ ಕೊಟ್ಟಂತ ಮೀಸಲಾತಿ ಎಲ್ಲರಿಗೂ ವಿತರಣೆ ಆಗಲಿ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ಕೊಡ್ತು. ನಾಗಮೋಹನ್ ದಾಸ್ ಆಯೋಗ ಮಾಡಿದ್ರು, ವಿಧೇಯಕ ಮಾಡಿದ್ರು, ವಿಧೇಯಕನೂ ಆಗ್ಲಿಲ್ಲ, ವರ್ಗೀಕರಣ ಆಗ್ಲಿಲ್ಲ. ಈಗ ಬಡ್ತಿ ಮೀಸಲಾತಿ ಮತ್ತೆ ನೇಮಕಾತಿಗಳು, ಬ್ಯಾಕ್ಲಾಗ್ಗಳು ಮತ್ತು ಬಿಂದುಗಳಲ್ಲಿ ರೋಸ್ಟರ್ ಗುರುತಿಸೋದು ಕಿತ್ತಾಡ್ತಾ ಇದೆ ಸಮಾಜ. ಕಿತ್ತಾಡಕ್ಕೋಸ್ಕರ ಈ ರೀತಿ ನೀವು ವರ್ಗೀಕರಣ ಇವೆಲ್ಲ ಯೂಸ್ ಮಾಡ್ತಾ ಇದ್ದೀರಾ. ನೀವು ಒಂದು ಸುಪ್ರೀಂ ಕೋರ್ಟ್ಗೆ ನೀವೇನಾದ್ರೂ ಬೆಲೆ ಕೊಡೋದಾದ್ರೆ ವರ್ಗೀಕರಣನ ಸರಿಯಾದ ರೀತಿ ವಿಧೇಯಕನ ಮಾಡಿ. ಆದ್ರೆ ಕಿತ್ತಾಡಿರೇನೆ ರಾಜಕೀಯ ಪಕ್ಷಗಳಿಗೆ ಲಾಭ. ಇದು ಬಿಜೆಪಿ ಇದೆಯಲ್ಲ, ಅದಕ್ಕೂ ಕಾಂಗ್ರೆಸ್ ಏನು ಅರ್ಥ ಆಗಿಲ್ಲ. ಇವರೆಲ್ಲಾನು ಒಂದೇ ಪಕ್ಷದಲ್ಲಿ ಇದ್ದಂಥವ್ರು, ಇದು ಒಂದೇ ಮರದ ಕೊಂಬೆಗಳು. ಬಿಜೆಪಿ, ಕಾಂಗ್ರೆಸ್, ದಳ ಎಲ್ಲ. ಇದನ್ನ ಸ್ಪಷ್ಟವಾಗಿ ನಾನು ಸಮರ್ಥಿಸಕ್ಕೆ ಹೇಳೋದು ಅಂದ್ರೆ, ನೋಡಿ, ಕಾಯ್ದೆ ಬಂದು 10-11 ವರ್ಷ ಆಗಿದೆ. SC ST TSP ಕಾಯ್ದೆ ಬಿಜೆಪಿ ಆಡಳಿತ ಮಾಡಿದೆ, ಜನತಾದಳ ಆಡಳಿತ ಮಾಡಿದೆ, ಕಾಂಗ್ರೆಸ್ ಆಡಳಿತ ಮಾಡಿದೆ. ಇವರೆಲ್ಲರ ಆಡಳಿತಕ್ಕೂ ಕೂಡ ಪರಿಶಿಷ್ಟ ಜಾತಿಯವರ ಹಣನ ದರೋಡೆ ಮಾಡಿವೆ, ಕನ್ನ ಮಾಡಿವೆ. ಎಷ್ಟು ಕನ್ನ ಮಾಡಿದ್ದಾರೆ ಅಂದ್ರೆ ಟೋಟಲ್ ಒಟ್ಟು ಬಿಜೆಪಿ, ಕಾಂಗ್ರೆಸ್, ದಳ 3 ಸೇರಿ
2,33,000 ಕೋಟಿ ಹಣವನ್ನ ಕಾಯ್ದೆ ಬಂದ ಮೇಲೆ 11 ವರ್ಷಗಳಲ್ಲಿ ಇವ್ರ ಹಣವನ್ನ ನೀವು ಬೇರೆ ಅನ್ಯ ಯೋಜನೆಗಳಿಗೆ ಯೂಸ್ ಮಾಡಿದ್ದೀರಾ. ಈ 2,33,000 ಕೋಟಿ ಹಣ ಏನಿದೆ ಇದು ಪರಿಶಿಷ್ಟ ಜಾತಿಯ SC ST ಸಿಕ್ಕಿದ್ರೆ ಅವ್ರ ಮಕ್ಕಳೆಲ್ಲ ಶಿಕ್ಷಿತರಾಗಿರೋರು, ಅವ್ರಿಗೆಲ್ಲ 3 ಎಕರೆ ಜಮೀನು ಸಿಕ್ಕಿರೋದು. ನೀವು ಸುಮ್ಮನೆ ಹೇಳೋದು ಇವ್ರ ಹೆಸರು, ದುಡ್ಡೆಲ್ಲ ಒಡೆಯೋರಲ್ಲ ನೀವೇ. ಈಗ 53 ಶಾಸಕರಿದ್ದಾರೆ ಎಲ್ಲ ಪಕ್ಷದಲ್ಲೂ, SC ST ಶಾಸಕರು. ಏನ್ಕಪ್ಪ ಇದ್ದೀರಾ ನೀವು? ಬಾಯೂ ಇಲ್ಲ, ಕೇಳೋದಕ್ಕೆ ಬಾಯೂ ಇಲ್ಲ. ನೀವು ಬೆಲ್ಟ್ ಹಾಕಿ ಬಾಯಿ ಕಟ್ಟಿದ ಮೂಕ ಪಶುಗಳು ತರ ನೀವಿದ್ದೀರಿ ವಿನ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ. ಶಾಸಕರು ಏನಾದ್ರು ಕೇಳಿದ್ರೆ ನೆಕ್ಸ್ಟ್ ಟಿಕೆಟೇ ಕೊಡಲ್ಲ ಅವ್ರಿಗೆ. ಮಂತ್ರಿಗಳು ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ ನಿಮ್ ಕೆಲಸನೂ ಆಗಲ್ಲ, ನಿಮ್ ಟಿಕೆಟ್ ಕೊಡಲ್ಲ ಅನ್ನೋ ಭಯ ನಿಮ್ಮನ್ನು ಕಾಡ್ತಾ ಇದೆ. ನೋಡಿ, ಇಷ್ಟು ಜನಸಂಖ್ಯೆ ಇದ್ರು ಒಬ್ಬ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಯಾಕಾಗಿಲ್ಲ, ಪ್ರಧಾನಮಂತ್ರಿ ಯಾಕಾಗಿಲ್ಲ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾಕಾಗಿಲ್ಲ? ಪರಿಶಿಷ್ಟ ಜಾತಿಯವರು ಯಾಕೆ SC STಗಳು ಮುಖ್ಯಮಂತ್ರಿ ಯಾಕಾಗಿಲ್ಲ, ಪ್ರಧಾನಮಂತ್ರಿ ಯಾಕಾಗಿಲ್ಲ? ಮುಸ್ಲಿಂ ಕ್ರೈಸ್ತ ಸಮಾಜ ಕೂಡ ಮುಖ್ಯಮಂತ್ರಿ ಅಥವಾ ಪ್ರಧಾನಿ ಆಸೆ ಬಿಡ್ರಿ, ಮುಖ್ಯಮಂತ್ರಿ ಸರಿಯಾದ ಸ್ಥಾನಗಳಲ್ಲಿ ಬರಕ್ಕಾಗಿಲ್ಲ. ಯಾವುದು ಪ್ರಭಾವಿ ಜಾತಿಗಳು ಮಾತ್ರ ಮುಖ್ಯಮಂತ್ರಿಗಳು ಆಗ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಆಗ್ತಾ ಇದ್ದಾರೆ. ಯಾವುದೋ ಶಕ್ತಿ ಇವ್ರನ್ನ ಕಂಟ್ರೋಲ್ ಮಾಡ್ತಾ ಇದೆ. ಜಾತಿವಾದಿ ಶಕ್ತಿ, ಕೋಮುವಾದಿ ಶಕ್ತಿ, ಮನುವಾದಿ ಶಕ್ತಿ ಆ ಒಂದು ಮುಖ್ಯಮಂತ್ರಿ ಚೇರನ್ನ, ಪ್ರಧಾನಮಂತ್ರಿ ಚೇರನ್ನ ಕಂಟ್ರೋಲ್ ಮಾಡಿ ಇಡೀ ಸಂವಿಧಾನವನ್ನ ದುರ್ಬಲಗೊಳಿಸ್ತಾ ಇದೆ.